ಭಾಷೆ ಕಲಿಯುವಂಥದ್ದು ಹೇರಿಕೆ ಅಲ್ಲ. ನಾನು ಡೆಲ್ಲಿಗೆ ಹೋದ ಮೇಲೆ ನಾವು ಮಾತಾಡುವಾಗ ಕೂಡ ಕನ್ನಡದ ಹಲವಾರು ಜನ ಗೇಲಿ ಮಾಡಿದರು, ಯಾವ ಹಿಂದಿ ಭಾಷೆ ಮಾತಾಡ್ತಿದ್ದಾರೆ, ಇವರಿಗೆ ಭಾಷೆ ಅರ್ಥ ಆಗುತ್ತಾ ಅಂಥೇಳಿ. ಹಲವಾರು ಜನ ದಕ್ಷಿಣ ಭಾರತೀಯವರಿಗೆ ತಮಾಷೆ ಮಾಡ್ತಾರೆ, ಯಾವ ಭಾಷೆಯಲ್ಲಿ ನೀವು ಪಾರ್ಲಿಮೆಂಟಲ್ಲಿ ಮಾತಾಡ್ತೀರಿ ಅಂತ. ನಾವೆಲ್ಲರೂ ಅನುಭವಿಸಿದ್ದೀವಿ. ನಮ್ಮ ಮಕ್ಕಳು ಉದ್ಯೋಗಕ್ಕಾಗಿ, ನಮ್ಮ ಮಕ್ಕಳು ಶಿಕ್ಷಣಕ್ಕಾಗಿ ಕೇವಲ ಕರ್ನಾಟಕದಲ್ಲೇ ಇರಲ್ಲ, ಅವರು ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತಾರೆ, ಬೇರೆ ಬೇರೆ ದೇಶಕ್ಕೂ ಹೋಗ್ತಾರೆ. ಯಾವಾಗ ಮಕ್ಕಳು ಭಾಷೆ ಕಲಿತಾರೆ ಕಲಿಬೋದು. ನಾವು ದೊಡ್ಡವರಿಗೆ ಭಾಷೆ ಕಲೀರಿ ಅಂದರೆ ನಮಗೆ ಅಷ್ಟು ಬೇಗ ಕಲಿಯೋಕ್ಕಾಗಲ್ಲ, ಸುಲಭನೂ ಅಲ್ಲ. ಅದಕ್ಕಾಗಿ ನನ್ನ ವಿನಂತಿ ಇರುವಂಥದ್ದು, ರಾಜ್ಯ ಸರ್ಕಾರ ಅನವಶ್ಯಕವಾದಂಥ ತ್ರಿಭಾಷಾ ನೀತಿಯ ಬಗ್ಗೆ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದೆ. ನಾವು ಚಿಕ್ಕಂದಿನಿಂದ ತ್ರಿಭಾಷೆಯನ್ನು ಕಲ್ತಿದ್ದೀವಿ, ಏನು ತೊಂದರೆ ಆಗಿದೆ? ನಾವು ಕನ್ನಡಿಗರೇ, ಕನ್ನಡದ ಮೇಲೆ ನಮಗೆ ಪ್ರೀತಿ ಇದೆ, ಕನ್ನಡದ ಮೇಲೆ ವಿಶ್ವಾಸ ಇದೆ. ನಾವು ಕನ್ನಡವನ್ನು ಕನ್ನಡ ಮಾತೆ ಅಂತ ಹೇಳ್ತಾ ಇರುವಂಥವ್ರು. ಆದರೆ ನಮ್ಮ ಮಕ್ಕಳು ಅತ್ಯಂತ ಚಿಕ್ಕ ವಯಸ್ಸಲ್ಲೇ ಎಲ್ಲ ಭಾಷೆಯನ್ನು ಕಲಿಬೇಕು. ನಾನು ಕೇವಲ ಹಿಂದಿ ಬಗ್ಗೆ ಹೇಳ್ತಾ ಇಲ್ಲ, ಅಥವಾ ಕೇವಲ ಇಂಗ್ಲಿಷ್ ಬಗ್ಗೆ ಹೇಳ್ತಾ ಇಲ್ಲ. ಎಲ್ಲ ಭಾಷೆಯನ್ನು ನಮ್ಮ ಮಕ್ಕಳಿಗೆ ಕಲಿಯುವಂಥ ತಾಕತ್ತಿರುತ್ತೆ. ಆ ಚಿಕ್ಕ ಮಗುವಿಗೆ ಅದು ಮಣ್ಣಿನ ಮೂರ್ತಿಯಲ್ಲಿ ಯಾವುದನ್ನು ಮಾಡಿದರೂ ಕೂಡ ಅದು ಮೂರ್ತಿ ಆಗುತ್ತೆ. ಅದಕ್ಕಾಗಿ ಎಲ್ಲ ಭಾಷೆಯನ್ನು ಎಲ್ಲರೂ ಕಲಿಬೇಕು. ಕರ್ನಾಟಕ ರಾಜ್ಯ ಸರ್ಕಾರ ಗೊಂದಲ ಮಾಡಿದೆ. ನೀವು ಹಿಂದಿ ಬೇಡ ಅಂತಂದರೆ ವರ್ಷದ ಮೊದಲೇ ಹೇಳಬೇಕಿತ್ತು. ಆ ಮಗು ಇಷ್ಟು ಕಷ್ಟಪಟ್ಟು ಹಿಂದಿ ಕಲ್ತಿದೆ, ಎಲ್ಲ ಎಕ್ಸಾಮನ್ನು ಪಾಸ್ ಮಾಡಿದೆ. ಆದರೆ ಇವತ್ತು ಎಕ್ಸಾಮ್ ಶುರು ಆದಮೇಲೆ ಇಷ್ಟು ಬೇಜವಾಬ್ದಾರಿ ಸರ್ಕಾರ ಇದು. ಎಕ್ಸಾಮ್ ಶುರುವಾಗುವ ಮೊದಲು ಹೇಳಿಲ್ಲ, ಎಕ್ಸಾಮ್ ಶುರುವಾದ ಮೇಲೆ ಮಧ್ಯದಲ್ಲಿ ಹೇಳ್ತಾರೆ ಹಿಂದಿ ಬೇಕಾಗಿಲ್ಲ, ಹಿಂದಿಯ ಮಾರ್ಕ್ಸನ್ನು ನಾವು ಕೌಂಟ್ ಮಾಡಲ್ಲ, ನೀವು ಪಾಸ್ ಆಗ್ಬೋದು ಇಲ್ಲ ಪಾಸ್ ಆಗದೇ ಇರ್ಬೋದು. ಇದನ್ನು ರಾಜ್ಯ ಸರ್ಕಾರ ಹೇಳುತ್ತೆ. ಅಂದರೆ ಎಷ್ಟು ಬೇಜವಾಬ್ದಾರಿ ಇರುವಂಥ ಒಂದು ಸರ್ಕಾರ ರಾಜ್ಯದಲ್ಲಿ ಇದೆ ಅನ್ನೋದಕ್ಕೆ ಇದೊಂದು ನೇರವಾದಂಥ ಉದಾಹರಣೆ. ಶಿಕ್ಷಣ ಮಂತ್ರಿಗಳಿಗೆ ಶಿಕ್ಷಣ ಇಲ್ಲ, ಶಿಕ್ಷಣದ ಬಗ್ಗೆ ಗೊತ್ತಿಲ್ಲ, ಮಕ್ಕಳ ಮಾನಸಿಕತೆಯ ಬಗ್ಗೆ ಗೊತ್ತಿಲ್ಲ, ಅವರು ಅಧ್ಯಯನ ಮಾಡಲ್ಲ. ಇಂಥವರು ಶಿಕ್ಷಣ ಸಚಿವರಿದ್ದಾರೆ, ಅವರು ನಿರ್ಧಾರ ತಗೊಂತಾರೆ. ಹೋಗ್ಲಿ ಮುಖ್ಯಮಂತ್ರಿಗಾದ್ರೂ ಪ್ರಜ್ಞೆ ಇರಬೇಕಲ್ಲ. ಒಂದು ವರ್ಷ ಕಲಿತ ಮೇಲೆ ಎಕ್ಸಾಮ್ ಬರುವಾಗ ನೀವು ಎಕ್ಸಾಮ್ ಬರಿಬೇಡಿ ಅಂತಂದ್ರೆ ಏನು ಅರ್ಥ? ಆ ಮಕ್ಕಳೇನೇ ಹೇಳಿಲ್ಲ ನಮಗೆ ಹಿಂದಿ ಬೇಡ, ನಮಗೆ ಇಂಗ್ಲೀಷ್ ಬೇಡ ಅಂತ ಮಕ್ಕಳು ಹೇಳಿದಾರಾ? ಮಕ್ಕಳು ಕೇಳ್ಕೊಂಡಿಲ್ಲ, ಎಲ್ಲೂ ಟೀಚರ್ಸ್ ಕೇಳ್ಕೊಂಡಿಲ್ಲ, ಪೋಷಕರು ಕೇಳ್ಕೊಂಡಿಲ್ಲ. ಯಾರನ್ನು ಕೇಳಿ ನೀವು ಕ್ಯಾನ್ಸಲ್ ಮಾಡ್ತೀರಿ? ಮಕ್ಕಳಿಗೆ ನಾನು ಇವತ್ತು ಮತ್ತೊಂದು ಸರಿ ಹೇಳ್ತೀನಿ, ನಮ್ಮ ಮಕ್ಕಳು ಮಣ್ಣಿನ ಮೂರ್ತಿ. ಅವರಿಗೆ ಯಾವ ಮೂರ್ತಿ ಹೇಗೆ ಮಾಡಿದ್ರು ಮೂರ್ತಿ ಆಗುತ್ತೆ. ನೀವು ಯಾವ ಭಾಷೆ ಕಲಿಯಕ್ಕೆ ಹೋದ್ರೂ ಅವ್ರು ಕಲಿತಾರೆ. ದೊಡ್ಡವರಾದ್ಮೇಲೆ ನಾವು ಯಾರು ಕಲಿಯೋಕ್ಕಾಗಲ್ಲ. ಅದಕ್ಕಾಗಿ ನಮ್ಮ ಮಕ್ಕಳು ಎಲ್ಲವನ್ನ ಕಲಿಬೇಕು, ಎಲ್ಲ ವಿಚಾರವನ್ನು ಕಲಿಬೇಕು, ಎಲ್ಲ ಸಂಸ್ಕೃತಿಯನ್ನು ಕಲಿಬೇಕು, ಎಲ್ಲ ಭಾಷೆಯನ್ನು ಕಲಿಬೇಕು. ಇದರ ಪರವಾಗಿರುವವರು ನಾವು.